ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 138ನೇ ಅಧ್ಯಾಯ 3ನೇ ವಾಕ್ಯ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಮೊದಲನೇದಾಗಿ ನಾವು ಗಮನಿಸ್ತಾ ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಮೊರೆ ಇಡುತ್ತೇವೆ. ಯಾರಿಗೆಲ್ಲ ಮೊರೆ ಇಡುತ್ತೇವೆ ಎಂಬುದಾಗಿ ನೋಡೋದಾದ್ರೆ, ಲೋಕದ ಪ್ರಕಾರ ಸಾಮಾನ್ಯವಾಗಿ ಅಧಿಕಾರಿಗಳಿಗೆ ಮೊರೆ ಇಡುತ್ತೇವೆ, ನಮಗೆ ಮೇಲಧಿಕಾರಿಗಳಿಗೆ ಮೊರೆ ಇಡುತ್ತೇವೆ, ಅಥವಾ ನಮ್ಮ ಬಂಧು ಮಿತ್ರರಿಗೆ ಮೊರೆ ಇಡುತ್ತೇವೆ, ಮನುಷ್ಯರಿಗೆ ಮೊರೆ ಇಡುತ್ತೇವೆ. ಅನೇಕ ಸಮಯ ನಾವು ಬೇರೆ ಬೇರೆಯವರಿಗೆ ಮೊರೆ ಇಡುತ್ತೇವೆ. ಆದರೆ ನಾವು ಮೊರೆ ಇಡಬೇಕಾದದ್ದು ಏನಂದ್ರೆ ದೇವರಿಗೆ ಮಾತ್ರವೇ. ಯಾಕಂದ್ರೆ ಇಲ್ಲಿ ದೇವರ ಆತ್ಮ ಹೇಳುತ್ತದೆ, ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ. ನಾವು ಮೊರೆ ಇಟ್ಟ ತಕ್ಷಣವೇ ನಮಗೆ ಸದುತ್ತರವನ್ನು ದಯಪಾಲಿಸುವ ದೇವರಿದ್ದಾನೆ. ಅದೇ ರೀತಿಯಲ್ಲಿ ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಬಲವೇ ಇಲ್ಲದ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯದಲ್ಲಿ ನೀವು ಇವತ್ತು ಬಲಗುಂದಿದವರಾಗಿ ಎದೆಗುಂದಿದವರಾಗಿರಬಹುದು, ಅಂದ್ರೆ ಧೈರ್ಯ ಕೆಡಿಸಿದವರಾಗಿ, ಧೈರ್ಯವೇ ಇಲ್ಲದೆ ಒಂದು ಭಯ ಒಂದು ಜೀವಿತದಲ್ಲಿ ನೀವು ಜೀವಿಸ್ತಾ ಇರಬಹುದು. ದೇವರಾತ್ಮ ಹೇಳ್ತಿದ್ದಾನೆ, ನಮಗೆ ಬಲವನ್ನು ಅನುಗ್ರಹಿಸಿ ನನ್ನನ್ನು ಧೈರ್ಯಪಡಿಸಿದ್ದಿ. ನಮ್ಮನ್ನು ಧೈರ್ಯಪಡಿಸುವ ದೇವರು ನಮ್ಮೊಟ್ಟಿಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇದಕ್ಕಾಗಿ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಹುಡುಗನಾಗಿದ್ದ ಒಬ್ಬ ದಾವೀದ, ಆತನು ಬಹಳ ಚಿಕ್ಕ ಹುಡುಗ, ಆತನು ಬಾಲಕನೆಂಬುದಾಗಿ ನಾವು ಒಂದು ಕಡೆ ನೋಡ್ತೇವೆ. ಸುಮಾರು 12ರಿಂದ 15 ವರ್ಷದ ಒಳಗಡೆ ಇದ್ದಿರಬಹುದು ನನ್ನ ಅಂದಾಜಿನ ಮೇಲೆ. ಆತನು ಗೋಲಿಯಾತನ್ನ ಸಾಯಿಸುವುದಕ್ಕಿಂತ ಮುಂಚಿತವಾಗಿ ಆತನ ಜೀವಿತದಲ್ಲಿ ಆತನು ದೇವರಿಗೆ ಮೊರೆ ಇಟ್ಟನು. ದೇವರನ್ನ ನೋಡಿ ಕೂಗಿದನು, ದೇವರೇ ನನಗೆ ಸಹಾಯ ಮಾಡು, ನನಗೇನ್ ಮಾಡ್ಬೇಕೋ ಗೊತ್ತಿಲ್ಲ, ನಾನು ಯುದ್ಧವನ್ನ ಕಲ್ತಿಲ್ಲ, ಯಾವುದೇ ಯುದ್ಧದ ಚಾತುರ್ಯತೆ ನನಗಿಲ್ಲ, ಯುದ್ಧ ಮಾಡ್ಲಿಕ್ಕೆ ನನಗೆ ಬರೋದಿಲ್ಲ, ಆದರೂ ನಾನು ನಿನ್ನ ನಾಮ ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ನನಗೆ ಜಯ ಬೇಕು ಎಂಬುದಾಗಿ ಆತನೇನ್ ಮಾಡ್ದ, ಮೊರೆ ಇಟ್ಟ. ಆತನ ಮೊರೆ ಇಟ್ಟ ತಕ್ಷಣ ದೇವರು ಆತನಿಗೆ ಸದುತ್ತರವನ್ನು ದಯಪಾಲಿಸಿದ್ರು. ಆತನ ಆತ್ಮದಲ್ಲಿ ಬಲವೇ ಇರಲಿಲ್ಲ. ಯಾಕಂದ್ರೆ ಚಿಕ್ಕ ಹುಡುಗ ದಾವೀದನು ಬಹಳ ಚಿಕ್ಕವನಾಗಿದ್ದ, ಆತನು ಚಿಕ್ಕ ಒಂದು ಬಾಲಕನಾಗಿದ್ದ. 12ರಿಂದ 15 ವರ್ಷದ ಹುಡುಗ ಆಗಿರಬಹುದು ಅಂತ ಹೇಳಿ ಅಂದಾಜಿನ ಮೇಲೆ ಹೇಳ್ತಾ ಇದ್ದೇನೆ ಅಷ್ಟೇ. ಎಷ್ಟು ವರ್ಷದ ಹುಡುಗ ನನಗೆ ಗೊತ್ತಿಲ್ಲ, ಆದ್ರೆ ಚಿಕ್ಕ ಹುಡುಗ. ನೋಡ್ರಿ, ಆತನ ಆತ್ಮಕ್ಕೆ ಬಲವನ್ನು ದೇವರು ನಿಜವಾಗ್ಲೂ ನೀಡಿದ್ರು. ಅದಾದ್ಮೇಲೆ ಆತನಿಗೆ ಧೈರ್ಯ ಇರಲಿಲ್ಲ. ಒಂದು ವೇಳೆ ಧೈರ್ಯ ಇಲ್ಲದೆ ಹೋಗಿರ್ಬೋದು, ಆದ್ರೂ ಆತನು ದೇವರ ನಾಮದಲ್ಲಿ ಧೈರ್ಯವಾಗಿ ಏನ್ ಮಾಡ್ತಾನೆ, ಆತನ ವಿರೋಧಿಯಾದಂತಹ ಗೋಲಿಯಾತನ ಮುಂದುಗಡೆ ಹೋಗಿ ನಿಂತುಕೊಳ್ತಾನೆ. ಅಲ್ಲಿ ಗೋಲಿಯಾತನನ್ನ ಧೈರ್ಯವಾಗಿ ಹೊಡಿತಾನೆ, ಗೋಲಿಯಾತನನ್ನ ಗೆಲ್ಲುತ್ತಾನೆ. ಗೋಲಿಯಾತನ ಮೇಲೆ ಆತನು ಗೆದ್ದು ರಣಧೀರನಾಗಿ ಶೂರನಾಗಿ ಎದ್ದು ಬರ್ತಾನೆ. ಆತನಿಗೆ ಬಲ ಮಾಡಿ ಬಲ ಕೊಟ್ಟಿದ್ದು, ಆತನನ್ನು ಧೈರ್ಯಪಡಿಸಿದ್ದು ಯೇಸು ಕ್ರಿಸ್ತನು ಮಾತ್ರವೇ. ಅದೇ ರೀತಿಯಲ್ಲಿ ಪ್ರಿಯ ದೇವರ ಮಕ್ಕಳು, ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಬಲವೇ ಇಲ್ಲದೆ, ಧೈರ್ಯವೇ ಇಲ್ಲದೆ ಭಯಪಡ್ತಾ ಇದ್ದೀರಾ. ಒಂದು ವೇಳೆ ನಿಮ್ಮ ಆತ್ಮಿಕ ವಿಚಾರ ಆಗಿರ್ಬೋದು, ನಿಮ್ಮ ಶೈಕ್ಷಣಿಕ ವಿಚಾರ ಆಗಿರ್ಬೋದು, ನಿಮ್ಮ ಕುಟುಂಬದ ವಿಚಾರಗಳಾಗಿರ್ಬೋದು, ನಿಮ್ಮ ಮದುವೆ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದ ದರ್ಶನಗಳಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ವ್ಯಕ್ತಿಯ ಮೇಲೆ ಇಟ್ಟಿರುವಂತಹ ನಂಬಿಕೆಗಳಾಗಿರ್ಬೋದು, ಆ ಒಂದು ಧೈರ್ಯವೇ ಇಲ್ಲದೆ ನಿಮ್ಮ ಜೀವಿತದಲ್ಲಿ ನೀವು ಜೀವಿಸ್ತಾ ಇರುವುದಾದ್ರೆ, ಇವತ್ತು ದೇವರ ಆತ್ಮ ಹೇಳ್ತಿದ್ದಾನೆ, ನೀವು ದೇವರಿಗೆ ಮೊರೆ ಇಡುವುದಾದರೆ ದೇವರು ನಿಮಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ನಿಮ್ಮ ಆತ್ಮಕ್ಕೆ ಬಲವೇ ಇಲ್ಲದಿರುವಾಗ ದೇವರು ಬಲವನ್ನು ಅನುಗ್ರಹಿಸ್ತಾನೆ. ಅದೇ ರೀತಿಯಲ್ಲಿ ಬಲವನ್ನು ಅನುಗ್ರಹಿಸುವುದು ಮಾತ್ರವಲ್ಲ, ಧೈರ್ಯವನ್ನು ಕೂಡ ಕೊಡ್ತಾನಂತೆ. ಯಾಕಂದ್ರೆ ಧೈರ್ಯ ಕೊಡುವಾಗಲೇ ನಮಗೆ ಧೈರ್ಯ ಬರ್ತದೆ. ಅದಕ್ಕೆ ಈ ಒಂದು ಮಾತುಗಳನ್ನು ಕೇಳೋದಕ್ಕಾಗಿ ಈ ಭೂಲೋಕದಲ್ಲಿರುವ ಎಲ್ಲಾ ಜನಗಳು ಕೂಡ ಆತನ ಹತ್ರ ಓಡ್ ಬರ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನ ಕೇಳುತ್ತಿರುವಾಗಲೇ ಒಂದು ಬಲ, ಒಂದು ಧೈರ್ಯ ನಮಗೆ ಉಂಟಾಗ್ತದೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಇವತ್ತಿನ ದಿನದಲ್ಲಿ ಕರ್ತನೇ, ನಿನ್ನ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ ಎಂಬ ವಾಕ್ಯದ ಮುಖಾಂತರ ದೇವರೇ, ನೀನು ಮಾತನಾಡಿದ ನಿನ್ನ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.